ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಟೊಮೆಟೊ ಸಾಸ್ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯಮಾಡಿ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಚೆನ್ನಾಗಿ ಹಣ್ಣಾಗಿರ್ತಕ್ಕಂತಹ ಟೊಮೊಟೊ ಹಣ್ಣು ತೊಳೆದು ತೊಗೊಂಡಿದ್ದೀನಿ. ಒಂದು ಅರ್ಧ ಕೆಜಿಗೂ ಜಾಸ್ತಿನೇ ಇದೆ ಈ ಒಂದು ಟೊಮೊಟೊ ಹಣ್ಣು. ಇದನ್ನು ನಾನು ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ದಪ್ಪದಾಗೂ ಸಹ ಇದೆ. ಹಾಗೆ ಈ ಟೊಮೊಟೊ ಹಣ್ಣು ಜೊತೆಗೆ 1 ರಿಂದ 2 ಇಂಚಿನಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಈ ರೀತಿ ನೀರನ್ನ ಹಾಕಿ ಇದರ ಮುಚ್ಚಳನ ಮುಚ್ಚಿ 1 ವಿಷಲ್ ಸಾಕಾಗುತ್ತೆ. ಈ ಒಂದು ಟೊಮೊಟೊ ಹಣ್ಣು ತುಂಬ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ. ಮುಚ್ಚಳನ ಹಾಕಿ ವಿಷಲ್ ಹಾಕಿ ಒಂದೇ ಒಂದು ವಿಷಲ್ ಈ ಒಂದು ಟೊಮೊಟೊ ಹಣ್ಣನ್ನ ಬೇಯಿಸ್ಕೊಳ್ಳೋಣ. ಯಾಕೆ ನಾವು ಕುಕ್ಕರಿಗೆ ಹಾಕಬೇಕು ಅಂತ ಅಂದರೆ, ನಾವು ಕುಕ್ಕರ್ಗೆ ಹಾಕೋದ್ರಿಂದ ಬೇಗನೆ ಬೇಯುತ್ತೆ, ಹಾಗೆ ಸಮಯನೂ ಉಳಿಯುತ್ತೆ, ಹಾಗೂ ತುಂಬ ಚೆನ್ನಾಗಿ ಬೇಯುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ನೀವು ಸಹ ಟೊಮೊಟೊ ಸಾಸ್ ಮಾಡುವಾಗ ಟೊಮೊಟೊ ಹಣ್ಣನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳಿ. ಇದಾದ ಮೇಲೆ ನೋಡಿ, ಇಲ್ಲಿ 1 ವಿಷಲ್ ಆಗಿದೆ. 1 ವಿಷಲ್ ಆದಮೇಲೆ ಈ ಒಂದು ಕುಕ್ಕರ್ನ ಮುಚ್ಚಳನ್ನು ತೆಗೆದು ಇದರಲ್ಲಿರ್ತಕ್ಕಂತಹ ನೀರನ್ನ ನಾವು ಬೇರ್ಪಡಿಸ್ಕೋಬೇಕು. ಅದಕ್ಕೂ ಮುಂಚೆ ನಾವು ಈ ಒಂದು ಟೊಮೊಟೊ ಸಾಸ್ ಮಾಡೋಕ್ಕೆ ಬೇರೆ ಇನ್ನೇನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಬರೋಣ. 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಹಾಗೆ 3 ಟೇಬಲ್ ಸ್ಪೂನಷ್ಟು ವಿನಿಗರ್, ಹಾಗೆ 4 ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಹಾಗೆ ಈಗಲೇ ತೋರಿಸಿದ್ನಲ್ಲ 1-2 ಇಂಚಿನಷ್ಟು ಶುಂಠಿ, ಹಾಗೆ ಚಿಟಿಕಿ ಗರಂ ಮಸಾಲ, ಹಾಗೆ 1 ಅರ್ಧ ಚಮಚದಷ್ಟು ಉಪ್ಪು. ಇಷ್ಟು ಟೊಮೊಟೊ ಸಾಸ್ ಮಾಡಲಿಕ್ಕೆ ಬೇಕಾಗುತ್ತೆ. ಅಪ್ಪಿ ತಪ್ಪಿ ಏನಾದರೂ ನಿಮ್ಮ ಮನೇಲಿ ವಿನಿಗರ್ ಇಲ್ಲ ಅಂತ ಅಂದರೆ, ನಿಮ್ಮ ಮನೇಲಿ ಇರ್ತಕ್ಕಂತಹ ಒಂದು ನಿಂಬೆಹಣ್ಣನ್ನು ನೀವು ಹಿಂಡ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು, ಇಲ್ಲಿ ನೀರನ್ನು ನಾನು ಬೇರ್ಪಡಿಸ್ತಾ ಇದ್ದೀನಿ. ನೀರನ್ನ ತೆಗೆದು ಬರೀ ಟೊಮೊಟೊ ಹಣ್ಣು ಇದನ್ನ ಫಸ್ಟು ಆರಲಿಕ್ಕೆ ಬಿಡಬೇಕು. ಇಲ್ಲ ಅಂತ ಅಂದರೆ ಅದು ನಮಗೆ ಸಿಪ್ಪೆ ತೆಗೆಯುವಾಗ ಕೈಯೆಲ್ಲ ಸುಡುತ್ತಲ್ವ, ಆ ಒಂದು ಕಾರಣಕ್ಕಷ್ಟೇ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಟೊಮೊಟೊ ಹಣ್ಣಂತೂ ಬೆಂದಿದೆ. ಈಗ ಹೇಳಿದ್ರೆ ಸಾಕು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಟೊಮೊಟೊ ಹಣ್ಣಿನ ಸಿಪ್ಪೆ. ಈ ರೀತಿ ಟೊಮೊಟೊ ಹಣ್ಣು ಎಲ್ಲದರದ್ದು ಸಿಪ್ಪೆ. ಈ ರೀತಿ ಟೊಮೊಟೊ ಸಾಸ್ನ ನಾವು ಮನೇಲೇ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಬಜ್ಜಿ ಮಾಡಿದಾಗ, ಪಕೋಡಕ್ಕೆ ಅಥವಾ ಫ್ರೆಂಚ್ ಫ್ರೈಸ್ ಇವು ಎಲ್ಲಕ್ಕೂ ನಾವು ಮನೇಲೇ ಮಾಡಿರುತ್ತೀವಲ್ವ, ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಯಾವಾಗ ಹದಕ್ಕೆ ಬೇಕೋ ಆ ಒಂದು ಹದಕ್ಕೆ ನಾವು ಮಾಡ್ಕೊಂಡು, ಇಲ್ಲಿ ಸಿಪ್ಪೆ ಎಲ್ಲನೂ ಸಂಪೂರ್ಣವಾಗಿ ನಾನು ತೆಗೆದಿದ್ದೀನಿ. ಅದಾದಮೇಲೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದು ಜ್ಯೂಸ್ ಮಾಡುವಂತಹ ಮಿಕ್ಸಿ ಜಾರ್. ಇದಕ್ಕೆ ನಾನು ಬೇಯಿಸಿಟ್ಕೊಂಡು ಇರ್ತಕ್ಕಂತಹ ಟೊಮೊಟೊ ಹಣ್ಣುಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಇದಂತೂ ತುಂಬ ಅದ್ಭುತವಾಗಿದೆ. ಈ ಒಂದು ಮಿಕ್ಸಿ ಜಾರು ತುಂಬ ಸ್ಪೆಷಲ್ ಆಗಿದೆ. ಯಾಕೆ ಅಂತ ಅಂದರೆ ನೋಡಿ, ಇಲ್ಲಿ ಈ ರೀತಿ ಕ್ಯಾಪ್ನ ಕ್ಲೋಸ್ ಮಾಡಿ ಅದು ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಎಲ್ಲೂ ಸಹ ಅದು ಹಾರಲ್ಲ. ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಒಂಥರ ಜಾಲ್ರಿ ಟೈಪ್ ಇದೆ. ನಾವು ಹಾಕಿದಂತಹ ಟೊಮೊಟೊ ಹಣ್ಣಿನ ರಸ ಮಾತ್ರ ಆ ಒಂದು ಮಿಕ್ಸಿ ಜಾರ್ ಒಳಗಡೆ ಬರುತ್ತೆ. ಅದ್ರದ್ದು ಸಿಪ್ಪೆ ಬೀಜ ಎಲ್ಲ ಏನಿರುತ್ತೆ ನಾವು ಹಾಕಿರ್ತೀವಲ್ಲ, ಆ ಒಂದು ಜಾಲ್ರಿ ಟೈಪ್ ಇರ್ತಲ್ಲ, ಅದರೊಳಗಡೆ ಇರುತ್ತೆ. ಇದರ ನೀವಿಲ್ಲಿ ನೋಡ್ಬೋದು, ನಾನು ಹಾಕಿದಂತಹ ಒಂದು ಟೊಮೊಟೊ ಹಾಗೆ ಶುಂಠಿ ಇವೆರಡೂ ಉಳ್ಕೊಬಿಟ್ಟಿದೆ. ಇದಕ್ಕೆ ಈ ರೀತಿ ಒಂದು ಸ್ಟಿಕ್ ಟೈಪ್ ಕೊಟ್ಟಿದ್ದಾರೆ. ಇದನ್ನು ಹಾಕಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಅದರೊಳಗಡೆ ಇರ್ತಕ್ಕಂತಹ ಟೊಮೊಟೊ ಹಾಗೆ ಶುಂಠಿ, ಇನ್ನೂ ಸಿಪ್ಪೆ ಎಲ್ಲ ಇರುತ್ತಲ್ವ, ಅದು ಸಹ ನುಣ್ಣದಾಗಿ ರುಬ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ನೀಟಾಗಿ ಟೊಮೊಟೊ ಎಲ್ಲ ಫುಲ್ಲು ರಸನ ಬೇರೆ ಮಾಡಿದೆ ಅಂತ. ಇದಾದ ಮೇಲೆ ಇದನ್ನು ಒಂದು ಬಾಂಡಿಗೆ ಹಾಕೋಬೇಕು. ಇದು ನಾನಿವಾಗ ಸೋಸ್ಕೊಳ್ಳಲ್ಲ, ಯಾಕಂತಂದರೆ ಈ ಜಾರಿನಲ್ಲಿ, ಈ ಮಿಕ್ಸಿ ಜಾರಿನಲ್ಲೇ ಜಾಲ್ರಿ ಇದೆ ಅಂತ ನಾನು ನಿಮಗೆ ಅವಾಗಲೇ ತೋರಿಸಿದ್ನಲ್ವ, ಆ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಸೋಸ್ಕೊಳ್ತಾ ಇಲ್ಲ. ನೀವು ಒಂದು ಜಾಲ್ರಿನ ತಗೊಂಡು ಸೋಸ್ಕೊಡಿ. ನೀವು ಮಾಮೂಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಅದನ್ನು ನೀವು ಸೋಸ್ಕೋಬೇಕು, ಯಾಕಂದರೆ ಅದರಲ್ಲಿ ಸಿಪ್ಪೆ ಎಲ್ಲ ಇರುತ್ತಲ್ವ, ಆ ಒಂದು ಕಾರಣಕ್ಕೋಸ್ಕರ. ಸಿಪ್ಪೆ ಅಂದರೆ ಆ ಟೊಮೊಟೊದು ಒಳಗಡೆ ಎಲ್ಲ ಗಟ್ಟಿ ಪದಾರ್ಥ ಅಥವಾ ಎಕ್ಸ್ಟ್ರಾ ಟೊಮೊಟೊದು ಇರುತ್ತಲ್ವ, ಅದನ್ನು ಸೋಸ್ಕೋಬೇಕು. ಆವಾಗ ಮಾತ್ರ ಟೊಮೊಟೊ ಸಾಸ್ ಚೆನ್ನಾಗಿ ಬರುತ್ತೆ. ನೀವು ಈ ಎಕ್ಸ್ಟ್ರಾ ಉಳಿದಿರುತ್ತಲ್ವ, ಅದನ್ನು ಏನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಪಲ್ಯಕ್ಕೋ ಸಾಂಬಾರಿಗೂ ಮಸಾಲೆ ರುಬ್ತೀರಲ್ವ, ಆವಾಗ ಅದಕ್ಕೆ ಹಾಕ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ. ಅದಾದ ಮೇಲೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಈ ಒಂದು ಟೊಮೊಟೊ ರಸನ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಇದು ಚೆನ್ನಾಗಿ ಕಾದು ಇದು ಕುದ್ದಾದ ಮೇಲೆ
ಇದಕ್ಕೆ ನಾನು ತೆಗೆದಿಟ್ಕೊಂಡಿರೋಂತಹ ಆವಾಗಲೇ ತೋರಿಸಿದ್ನಲ್ವ ಆ ಒಂದು ಪದಾರ್ಥಗಳನ್ನ ಇದಕ್ಕೆ ಹಾಕ್ತೀನಿ. ಮೊದಲಿಗೆ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನಾವು ಈ ಒಂದು ಟೊಮೊಟೊ ಸಾಸ್ಗೆ ಖಾರ ಪುಡಿ ಹಾಕೋ ಉದ್ದೇಶ ಏನಪ್ಪ ಅಂತಂದರೆ ಇದು ಕಲರು ಸಹ ಫುಲ್ಲು ರೆಡ್ಡಾಗಿ ಬರುತ್ತೆ, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮನೇಲಿ ಏನಾದರೂ ವಿನಿಗರ್ ಇಲ್ಲ ಅಂತಂದರೆ ಒಂದು ನಿಂಬೆಹಣ್ಣನ್ನು ತೊಗೊಂಡು ಅದನ್ನು ಸಂಪೂರ್ಣವಾಗಿ ಹಿಂಡ್ಕೊಂಡು ಅದರ ರಸವನ್ನು ಇದರೊಳಗಡೆ ಸೇರಿಸ್ಕೊಳ್ಳಿ, ಆವಾಗಲೂ ಸಹ ಚೆನ್ನಾಗಿರುತ್ತೆ. ಈ ಒಂದು ಟೊಮೊಟೊ ಸಾಸ್ನ ಮನೆಯಲ್ಲಿ ಬಹಳ ಬೇಗ ತುಂಬ ರುಚಿಕರವಾಗಿ ಮಾಡ್ಕೋಬೋದು. ನಮಗೆ ಯಾವ ಒಂದು ಹದಕ್ಕೆ ಬೇಕೋ ಆ ಒಂದು ಹದಕ್ಕೆ ಮಾಡ್ಕೋಬೋದು. ನಿಮಗೇನಾದರೂ ಖಾರ ಜಾಸ್ತಿ ಬೇಡ ಅಂತ ಅಂದರೆ ಸ್ವಲ್ಪ ಖಾರ ಪುಡಿನ ಹಾಕಿ, ಹಾಗೆ ಸ್ವಲ್ಪ ಬೆಲ್ಲವನ್ನು ಸಹ ಸೇರಿಸ್ಕೊಳ್ಳಿ, ಅದು ಸಹ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಗುಳ್ಳೆಗಳು ಬರಲಿಕ್ಕೆ ಶುರುವಾಗುತ್ತೆ, ಅಂದರೆ ಕುದಿಲಿಕ್ಕೆ ಶುರುವಾಗುತ್ತೆ. ಆ ಒಂದು ಸಮಯದಲ್ಲಿ ನಾವು ಈಗಾಗಲೇ ತೆಗೆದಿಟ್ಕೊಂಡಿರುವಂತಹ ಖಾರ ಪುಡಿ, ಹಾಗೆ ಸಕ್ಕರೆ, ಹಾಗೆ ಉಪ್ಪು, ಗರಂ ಮಸಾಲ, ಹಾಗೆ ವಿನಿಗರ್ ಇಷ್ಟನ್ನು ಹಾಕಿ ಇನ್ನೂ ಒಂದು ಸತಿ ನೀವು ಕುದಿಸ್ಕೊಂಡ್ರೆ ಆಯಿತು. ನೀವಿವಾಗ ನೋಡಿ, ನಾನು ಖಾರ ಪುಡಿ ಹಾಕಾದ್ಮೇಲೆ ಅದ್ರ ಟೊಮೊಟೊ ಸಾಸ್ ಕಲರು ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ. ಇವಾಗ ಆದಷ್ಟು ಯಾರು ಫುಡ್ ಕಲರ್ನ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಇದೇ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಲರು ನಿಮಗೆ ನೀಡುತ್ತೆ. ಇದಾದ ಮೇಲೆ ಇನ್ನೊಂದು ಸತಿ ಕುದಿಸ್ಕೊಳ್ಳಿ. ನಿಮಗೆ ಸಾಸ್ ಹದಕ್ಕೆ ಬಂದಾದಮೇಲೆ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕು ಆವಾಗ ಉಪಯೋಗಿಸ್ಕೋಬೋದು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವ ಏನು ಮಾಡ್ತೀರಾ, ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಕೂಡ ಮಾಡ್ಬೋದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪ್ಗಳಿಗೂ ಸಹ ನೀವು ಶೇರ್ನ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.